ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ವೃಶ್ಚಿಕ ರಾಶಿಯಲ್ಲಿ ಶುಕ್ರನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಧನುಸ್ಸು ರಾಶಿಯಲ್ಲಿ ರವಿ, ಚಂದ್ರ, ಬುಧ ಹಾಗೂ ಕುಜರಿದ್ದಾರೆ. ಚತುರ್ಗ್ರಹ ಯೋಗ ಉಂಟಾಗಿದೆ ಈ ದಿವಸ. ಇನ್ನು ಶನೈಶ್ಚರ ಮಾಂದಿ ಒಟ್ಟಾಗಿದ್ದಾರೆ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ರಾಹು ಇರತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಸುಖಾಧಿಪತಿ ಚಂದ್ರ, ಆತ ಭಾಗ್ಯಸ್ಥಾನದಲ್ಲಿದ್ದಾನೆ, ಪಕ್ಷದ ಬಲ ಇಲ್ಲ. ಹೀಗಾಗಿ ಸ್ವಲ್ಪ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು, ಧರ್ಮ ಚಟುವಟಿಕೆಗಳಲ್ಲಿ ಸ್ವಲ್ಪ ತೊಂದರೆ, ತೊಡಕುಗಳು ಬರತಕ್ಕಂಥದ್ದು. ಪೂಜೆ ಮಾಡಬೇಕು, ಪುನಸ್ಕಾರ ಮತ್ತೊಂದು, ಇದಕ್ಕೆಲ್ಲ ಅಡ್ಡಿ, ಏನೋ ಒಂದು ತೊಡಕು, ಏನೋ ಒಂದು ಮೈಲಿಗೆ, ಅಶುಚಿ, ಈ ರೀತಿಯ ತೊಂದರೆ ಇದೆ. ಆದರೆ ವೃತ್ತಿಯಲ್ಲಿ ತೊಂದರೆ ಇಲ್ಲ. ಈ ದಿವಸ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ನಿಮ್ಮ ವಿದೇಶ ವಹಿವಾಟೆಲ್ಲ ತುಂಬ ಚೆನ್ನಾಗಿರ್ತದೆ. ಈ ದಿವಸ ಹಿರಿಯರಿಂದ, ಮನೆಯ ಹಿರಿಯರು, ಅವರಿಂದ ನಿಮಗೆ ಲಾಭ ಮತ್ತು ಒಳ್ಳೆಯ ಮಾರ್ಗದರ್ಶನ, ಸಲಹೆ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಸ್ವಲ್ಪ ಸ್ತ್ರೀಯರಿಗೆ ನಷ್ಟ. ಈ ಕಾರಣದಿಂದಾಗಿ ನೀವು ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ, ವಸ್ತುತಃ ಚಂದ್ರ ಪ್ರಾರ್ಥನೆಗೆ ಅಮಾವಾಸ್ಯೆ ದಿವಸ ನಮ್ಮ ಶ್ರೀವಿದ್ಯೆ ಆ ಒಂದು ಕ್ರಮದಲ್ಲಿ ಅನುಸಂಧಾನ ಮಾಡ್ತಕ್ಕಂಥವ್ರು ಹೇಳ್ತಾರೆ, ಅಮಾವಾಸ್ಯೆ ದಿವಸ ಚಂದ್ರ ದರ್ಶನ ಮಾಡಬೇಕು ಅಂತ. ಚಂದ್ರ ದರ್ಶನ ಸಾಧ್ಯ ಇಲ್ಲ ಅಲ್ವಾ, ಆದರೆ ಆ ಪರಮೇಶ್ವರಿಯ ಆರಾಧನೆಯಿಂದ ಚಂದ್ರ ದರ್ಶನವಾಗುತ್ತೆ. ಅದು 16 ಕಲೆ ಅದು ಇಲ್ಲ ಈ ದಿವಸ. ಅದರ ದರ್ಶನ, ಅದರ ಸಾಕ್ಷಾತ್ಕಾರಕ್ಕಾಗಿಯೇ ಚಂದ್ರನ ಉಪಾಸನೆ, ಅಮ್ಮನವ್ರ ಪ್ರಾರ್ಥನೆ ಅಂತೆಲ್ಲ ಹೇಳುತ್ತೆ. ಅಮ್ಮನವ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿರುತ್ತದೆ, ಅನುಕೂಲಕರವಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ದುಃಖದ ವಾತಾವರಣ, ಮನೆಯಲ್ಲಿ ಒಂದು ವಾತಾವರಣ ಸ್ವಲ್ಪ ಕಹಿಯಾಗಿರುತ್ತದೆ. ಸಹೋದರ ವಿಚಾರದಲ್ಲಿ ಸಮಸ್ಯೆಗಳಾಗೋದು, ನಷ್ಟ, ವಸ್ತುವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ, ಆಪ್ತರಿಂದ ಜಗಳ, ಕಲಹ ಇಂಥದ್ದು ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ, ವಿಘ್ನಗಳು. ಈ ದಿವಸ ಸ್ವಲ್ಪ ಮಂಕಾಗಿರ್ತೀರ ನೀವು. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಸ್ವಲ್ಪ ಬಲವೂ ಇದೆ, ಸ್ವಲ್ಪ ಬಲಹೀನತೆಯೂ ಇದೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು. ವೃತ್ತಿಯಲ್ಲಿ ಅನುಕೂಲ ಇದೆ, ಲಾಭ ಇದೆ, ಹಿರಿಯರ ಮಾರ್ಗದರ್ಶನ ಎಲ್ಲ ಚೆನ್ನಾಗಿದೆ. ಆದರೆ ಬಂಧುಗಳ ವಿಚಾರದಲ್ಲಿ, ಈ ದಾಂಪತ್ಯ ವಿಚಾರದಲ್ಲಿ, ವಿದ್ಯಾ ಜೀವನ ಅಂದರೆ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ತೊಡಕಾಗಿದೆ. ಯಾವುದೂ ಸುಸೂತ್ರವಾಗಿ ಆಗೋದಿಲ್ಲ. ಎಲ್ಲ ಒಂದು ಕಷ್ಟಪಡಬೇಕಲ್ಲ ಅಂತ ಕೊರಗುವ ಸ್ಥಿತಿ ಇದೆ. ಕುಟುಂಬದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ವಿದ್ಯೆ ವಿಚಾರದಲ್ಲಿ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ ತುಂಬ ಒಳ್ಳೆಯದು. ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿಯ ಬಲಹೀನತೆ ಇದೆಯಲ್ಲ, ಅದು ನಿಮಗೆ ಆರೋಗ್ಯ ವ್ಯತ್ಯಾಸ ಉಂಟು ಮಾಡುತ್ತೆ. ಶೀತ, ನೆಗಡಿ, ತಲೆಭಾರ ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಈ ದಿವಸ ವಸ್ತು ನಷ್ಟತೆ ಇದೆ. ಇಂಪಾರ್ಟೆಂಟ್ ಮುಖ್ಯವಾದ ಡಾಕ್ಯುಮೆಂಟ್ ಮಿಸ್ಪ್ಲೇಸ್ ಆಗಿಬಿಡೋ ಸಾಧ್ಯತೆ ಇದೆ. ಕೆಲಸಗಳಲ್ಲಿ ಮಾತ್ರ ತೊಡಕಿಲ್ಲ. ಕೆಲಸ ಕಾರ್ಯಗಳು ಸುಲಭವಾಗಿ ಸಾಗುತ್ತೆ, ಸಹಕಾರದಿಂದ ಸಾಗುತ್ತೆ. ಯೋಚನೆ ಮಾಡಬೇಡಿ. ಈ ದಿವಸ ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಫಲಕಾರಿಯಾಗಿರ್ತಕ್ಕಂಥದ್ದು. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ರಾಶ್ಯಾಧಿಪತಿ ಜೊತೆಗೆ ವ್ಯಯಾಧಿಪತಿ ಸೇರಿದ್ದಾನೆ ಚಂದ್ರ. ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಪುರುಷರಿಗೆ ಸ್ತ್ರೀಯರ ಸಲುವಾಗಿ, ಸ್ತ್ರೀಯರಿಗೆ ಪುರುಷರ ಸಲುವಾಗಿ ವ್ಯಯ ಅನ್ನೋದನ್ನು ಸೂಚಿಸ್ತಾ ಇದೆ. ಉದರ ಬಾಧೆ ಸೂಚಿಸ್ತಾ ಇದೆ. ಹೊಟ್ಟೆ ಸಂಬಂಧಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹೊಟ್ಟೆ ಅಪ್ಸೆಟ್ ಆಗಿಬಿಟ್ಟೆ ಕಷ್ಟ, ಏನೂ ಬೇಡ ಅನಿಸ್ಬಿಡುತ್ತೆ. ಹೀಗಾಗಿ ಅಂಥದ್ದೊಂದು ಲಕ್ಷಣ ಇದೆ. ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ಬುಧನೂ ಅಲ್ಲೇ ಇದ್ದಾನೆ. ಹೀಗಾಗಿ ಸ್ನಿಗ್ಧ ಆಹಾರ ತೆಗೆದುಕೊಳ್ಳಿ. ಈ ದಿವಸ ದಾಂಪತ್ಯ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು ಏಳುತ್ತೆ. ಏನೋ ಕಹಿಯಾದ ವಾತಾವರಣ ನಿರ್ಮಾಣವಾಗುತ್ತೆ. ಶಾಂತವಾಗಿರಿ. ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ. ಸ್ತ್ರೀಯರಿಗೆ ಬಹಳ ಮುಖ್ಯವಾಗಿ, ನೀವೇ ಗಾಡಿ ಓಡಿಸ್ತಾ ಇದ್ದರೆ ಹುಷಾರಾಗಿ ಓಡಿಸಿ. ನಿಮ್ಮ ಆಲೋಚನೆ ಒಂದು ಕಡೆ ಇರುತ್ತೆ, ಕಣ್ಣು ಒಂದು ಕಡೆ ಇರುತ್ತೆ. ಅದು ತೊಂದರೆ ಮಾಡೋ ಲಕ್ಷಣ ಇದೆ. ನೀರಿಗೆ ಕೊರತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆಯಾಗುತ್ತೆ. ಬಂಧುಗಳ ವಿಚಾರದಲ್ಲಿ, ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಗಳ ಮಾಡ್ಕೊಳ್ತೀರಾ. ಮನಸ್ಸಿಗೆ ಪೆಟ್ಟು ಬೀಳುವ ಮನಸ್ಸಿನ ಜಗಳ, ಅದು ಅಂಥದ್ದೊಂದು ಫಲ ಇದೆ. ಈ ದಿವಸ ಹುಷಾರಾಗಿರಬೇಕು. ಈ ದಿವಸ ಪೆಟ್ಟು ಬೀಳೋದು, ಗಾಯಗಳಾಗೋ ಸಾಧ್ಯತೆ. ಹೀಗಾಗಿಯೇ ವಾಹನ ಮತ್ತು ಗಾಯ ಎರಡಕ್ಕೂ ನಂಟಿದೆ. ಈ ದಿವಸ ಹುಷಾರಾಗಿ ಓಡಾಡಿ. ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲಕರವಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಗ್ರಾಮ ದೇವತಾ ದರ್ಶನ ಮಾಡಿ, ತುಂಬ ಸಹಾಯವಾಗುತ್ತೆ. ವಿಷ್ಣು ಸಹಸ್ರನಾಮ ಕೂಡ ಹೇಳಿಕೊಳ್ಳಿ.
ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.